ಬಳಸ್ತೀನಿ ಫಸ್ಟ್ ಅದನ್ನ ಅಂತ. ಸಾಕಷ್ಟು ವಿಚಾರಗಳಲ್ಲಿ ಅಂದರೆ ಕೆಲವೊಂದು ನಂಬಿಕೆಯಿಂದನೂ ಹೋಗ್ಬೇಕಾಗತ್ತೆ ಸರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪ್ರೊಡ್ಯೂಸರ್ ಹಿಂದೆ ಎಷ್ಟೊಂದು ಸಿನಿಮಾಗಳು ಮಾಡಿರ್ತಾನೆ, ಅವ್ನು ಮಾಡ್ತಾನೆ ಅನ್ನೋ ನಂಬಿಕೆ ನಮಗಿರುತ್ತೆ. ಇಲ್ಲೇ ಬಂದು ಅದನ್ನು ಫ್ರಾಡ್ ಮಾಡ್ತಾನೆ ಅನ್ನೋ ನಮ್ಗೆ ಗೊತ್ತಿರಲ್ಲ. ಕೆಲವೊಂದು ನಂಬಿಕೆ ಮೇಲೆ ನಾವು ಹೆಜ್ಜೆ ಇಡಬೇಕಾಗತ್ತೆ. ಅದು ಬೇಕಂತ ಮಾಡಿದ್ರು, ಅವ್ರ ಪರಿಸ್ಥಿತಿ ಹಾಗಿತ್ತು, ಏನಾಯ್ತು ನನಗೆ ಗೊತ್ತಿಲ್ಲ. ಬಟ್ ಅಂಥದ್ದು ಸಿನಿಮಾ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಈಗ ನಾನು ಇವ್ರು ಶಿವ್ ಸರ್ ನನಗೆ ಒಂದು ಕಥೆ ಹೇಳಿದರು, ಈ ಪಾರ್ಟ್ನರ್ ಸಿನಿಮಾದ ಕಥೆ ಹೇಳಿದರು. ಕಥೆ ಕೇಳಿದಾಗ ನನಗೆ ಅನಿಸಿದ್ದು, ಈ ಸಿನಿಮಾ ನಾನು ಮಾಡ್ತೀನೋ ಮಾಡಲ್ವೋ ಅನ್ನೋ ಪ್ರಶ್ನೆ ಇಲ್ಲ, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ. ಯಾಕಂದರೆ ನನಗೆ ಪಾತ್ರ ಫಸ್ಟ್ ಇಷ್ಟ ಆಗುತ್ತೆ, ಕಥೆ ಇಷ್ಟ ಆಗುತ್ತೆ. ನಮ್ಮದು ವಿಜುವಲೇಷನ್ ಬೇರೆ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಎ ಡೈರೆಕ್ಟ್ರ್ ಅವ್ರು ಬೇರೆ ವಿಜುವಲೇಷನ್ ಇರುತ್ತೆ, ಪ್ರೊಡ್ಯೂಸರ್ದೇ ಬೇರೆ ಇರುತ್ತೆ. ನನ್ನ ಪಾತ್ರ ಹೆಂಗೆ ಎಮೋಟ್ ಮಾಡ್ಬೋದು, ನಾನು ಹೆಂಗೆ ಆ್ಯಕ್ಟ್ ಮಾಡ್ಬೋದು, ಇದು ಜನಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಲ್ಲೊಬ್ಬ ಅಳ್ತಿರ್ತಾನ, ನಾನು ನಕ್ಕಾಗ ಅವ್ನು ನಗ್ತಾನ, ನಮಗೇನಾದರೂ ಆಗ್ಬಿಟ್ರೆ ಅವನಿಗೂ ಆಗತ್ತಾ. ನಮಗೆ ಈ ತವಕಗಳು ಅಂದರೆ ಎಮೋಷನ್ಸ್, ವಿ ಪ್ಲೇ ವಿತ್ ಎಮೋಷನ್ಸ್, ನಮಗೆ ಅದು ಕಾಡ್ತಾ ಇರುತ್ತೆ. ಡೈರೆಕ್ಟ್ರು ನಾನು ಈ ಹೀರೋನ ಸೆಲೆಕ್ಟ್ ಮಾಡಿದ್ದೀನಿ, ಇವ್ನು ನನ್ನ ಕ್ಯಾರೆಕ್ಟರ್ಗೆ ಜಜ್ಮೆಂಟ್ ಕೊಡ್ತಾನ, ಎಲ್ಲ ಪ್ರಶ್ನೆ ಈ ಥರದ್ದೆಲ್ಲ ಅವ್ರವ್ರ ಆಯಾಮಗಳಲ್ಲಿರುತ್ತೆ. ಪ್ರೊಡ್ಯೂಸರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದ್ರ ಹಿಂದೆ ಬಜೆಟ್ ಎಷ್ಟಾಗ್ಬಿಡುತ್ತೆ. ಸರ್ ನೀವು ನಂಬ್ತೀರಾ, ಒಂದು ಯುದ್ಧಕಾಂಡ ಸಿನಿಮಾದಲ್ಲಿ ನಾನು ಹೇಳ್ತೀನಿ ಕೇಳಿ. ಹೀರೋ ಜಾಬ್ ಕಳ್ಕೊಂಡ್ಬಿಡ್ತಾನೆ, ಸನ್ನಿವೇಶ, ಡೈರೆಕ್ಟ್ರು ಎಲ್ಲ ನಾವೆಲ್ಲ ಕೂತ್ಕೊಂಡು ಕಥೆ ಬರೀಬೇಕಾದ್ರೆ ಅವನು ಬೈಕ್ ಮಾರ್ಬಿಡ್ತಾನೆ, ಈಗ ಬಸ್ಸಲ್ಲಿ ಹೋಗ್ತಾನೆ ಅಂತ. ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದಿಂದ ಎದ್ಬಿಟ್ಟು ನಿಂತ್ಬಿಟ್ಟು, ಸರ್ ನೀವು ಪ್ರೊಡ್ಯೂಸರ್ ಬಸ್ಸಲ್ಲಿ ಅಂದರೆ ಜೂನಿಯರ್ಸ್ ಎಲ್ಲ ಕೂಡಿಸ್ಬೇಕಾಗತ್ತೆ, ಸೈಕಲಲ್ಲಿ ಹೋಗಿ ಅಂದ. ನಾನು ಪ್ರೊಡ್ಯೂಸರ್ ಅನ್ನೋದು ಮರೆತು ಬಿಟ್ಟಿದ್ದೀನಿ ಸರ್, ಅಲ್ಲಿ ಬಸ್ಸಲ್ಲಿ ಹೋಗಕ್ಕೆ ರೆಡಿ ಇದ್ದೀನಿ. ಬಟ್ ಆ ಒಂದು ಚಿಕ್ಕ ಶಾರ್ಟಿಗೆ ನಾನು ಟ್ರಾಫಿಕ್ ಕ್ರಿಯೇಟ್ ಮಾಡಬೇಕು, ಒಂದು ಬಸ್ ಹೈರ್ ಮಾಡಬೇಕು, ಬಸ್ಸಲ್ಲಿ ಜೂನಿಯರ್ಸ್ ಕೂಡಿಸ್ಬೇಕು. ಸ್ಮಾರ್ಟ್ ವೇ ಏನೈತೆ ಅಂತಂದರೆ, ಯಾಕಂದರೆ ಒಂದು ಶೆಡ್ಯೂಲ್ ಆಗ್ಬಿಟ್ಟಿತ್ತು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಅವನಿಗೆ ಗೊತ್ತಿದೆ. ಸ್ಮಾರ್ಟ್ ವೇ ಏನು ಯೂಸ್ ಮಾಡಿದ್ವಿ, ಸೈಕಲ್ ತೊಗೊಂಡೋದೆ. ಅಂದರೆ ಪ್ರೊಡ್ಯೂಸರ್ ದೃಷ್ಟಿಕೋನ ಬೇರೆ ಇರುತ್ತೆ, ಎಮೋಷನ್ ಅದೇ. ನಾನು ಅದೇ ಜಾಬ್ ಕಳ್ಕೊಂಡಿರೋ ಬೇಜಾರಲ್ಲೇ ಇದ್ದೀನಿ, ಬಸ್ಸಲ್ಲಿ ಕೂಡೋದು ಬದಲು ಸೈಕಲಲ್ಲಿ ಕೂತೆ. ಆದರೆ ಕಥೆಗೆಲ್ಲೂ ಹೊಡ್ತಾ ಬೀಳಲಿಲ್ಲ. ಆದರೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಈ ಪಾರ್ಟ್ನರ್ಶಿಪ್ನಲ್ಲಿ ನಾವು ವರ್ಕ್ ಮಾಡಿರ್ತೀವಿ, ಇವರು ಬಸ್ ತರ್ತಾರ ಸೈಕಲ್ ತರ್ತಾರೋ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ. ಎಷ್ಟೊಂದು ಸಿನಿಮಾಗಳಲ್ಲಿ ಇದೆ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಲ್ಲ, ಅಜಯ್ ಮೂಗ್ ತೋರಿಸ್ಬಿಡ್ತಾನೆ ಅಂದ್ಬಿಟ್ಟು ಅವರವರೇ ಡಿಸ್ಕಸ್ ಮಾಡಿರ್ತಾರೆ. ಅದು ಬಸ್ಸು ಇರಲ್ಲ, ಸೈಕಲ್ಲು ಇರಲ್ಲ, ಜಸ್ಟ್ ಫೋನಲ್ಲಿ ಅವನು ಜಾಬ್ ಕಳ್ಕೊಂಡಿದ್ದ, ಬೇಜಾರಲ್ಲಿದೆ ಅನ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ವಿಜುವಲೇಷನ್ ಸಿಕ್ಕಿರಲ್ಲ. ಕಥೆ ಹೇಳ್ದಾಗ ಏನಿರುತ್ತೆ ಅದು ನಮ್ಮ ಕಿವಿ ಬಿದ್ದಿರುತ್ತೆ, ನಮ್ಮ ಮನಸ್ಸಲ್ಲಿ ಅದೇ ಅನ್ಕೊಂಡಿರ್ತೀವಿ. ವಿಜುವಲೇಷನ್ಸ್ ನೋಡಬೇಕಾದ್ರೆ ಅದಿರಲ್ಲ. ಇದು ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಅಂತ ನನಗೆ ಒಂದಿನ ಗೊತ್ತಾಗತ್ತೆ. ಏನೋ ಚರ್ಚೆಗಳು ಮಾಡ್ತೀವಿ, ಮಾತುಗಳು ಬರ್ತವೆ, ಚೇಂಜಸ್ ಆಗಲ್ಲ, ಫೈನಲಿ ಕ್ವಾಲಿಟಿ ಇದು ರೀಚ್ ಆಗಲ್ಲ ಅಂತ ಗೊತ್ತಾದಾಗ ನಮಗೆ ಫಸ್ಟ್ ಬೇಜಾರಾಗುತ್ತೆ. ಯಾಕಂದರೆ ನಾನು ಆಡಿಯನ್ಸಿಗೆ ನಾನು ಸರ್ವ್ ಮಾಡಬೇಕಾಗಿರೋದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಅಷ್ಟೇ ವಿಚಾರ. ನಾನು ಆ ಸಿನಿಮಾ ತಂಡದ ಮೇಲೆ ಬೇಜಾರಾಗ್ಬಿಟ್ಟೆ ಅಥವಾ ಅವರಿಂದ ನಾನು ವೈರತ್ವ ಹುಟ್ಸ್ಕೊಂಡ್ಬಿಟ್ಟೆ ಅನ್ನೋದಲ್ಲ, ನಾನು ಇದು ಪ್ರಮೋಟ್ ಮಾಡೋಕ್ಕೆ ನಂಗೆ ಧೈರ್ಯನೇ ಬರ್ತಾ ಇರಲ್ಲ, ಅಷ್ಟೇ ವಿಚಾರ ಸರ್. ಬೃಂದಾ ಅವರೇ, ಚರ್ಚೆ ಆಗಬೇಕು, ಒಟ್ಟಿಗೆ ಕೂಡ್ಸ್ಕೊಂಡ್ಬಿಟ್ಟು ಚರ್ಚೆ ಆಗಲಿ ಅಂತ ಹೇಳ್ತೀನಿ. ಏನಾದರೂ ಐಡಿಯಾಸ್ಗಳು ಬರ್ತವೆ, 4 ಗೋಡೆನಲ್ಲಿ ಅವರವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಶೂಟಿಂಗ್ ಸೆಟ್ಟಲ್ಲಿ ಬಂದ್ಬಿಟ್ಟು ಏನು ಸರಿ ಇವತ್ತು ಅಂತಂದ್ರೆ ಸರ್ಪ್ರೈಸಸ್ ಕೊಡಬಾರ್ದು. ಆರ್ಟಿಸ್ಟಿಗೆ ಯಾವತ್ತು ಸರ್ಪ್ರೈಸಸ್ ಇರಬಾರ್ದು. ನೀವು ಕಥೆ ಹೇಳಿದಾಗ ಅಜಯ್ ಮೇಲೆ ಇಷ್ಟು ಬಿಸ್ನೆಸ್ ಆಗುತ್ತೆ. ಈಗ ಸ್ಯಾಟಲೈಟ್ ಕೇಳಿದ್ರಿ, ನಂದು ಈ ಸಿನಿಮಾ ಫ್ಲಾಪ್ ಆದರೆ ನೆಕ್ಸ್ಟ್ ಸಿನಿಮಾ ಸ್ಯಾಟಲೈಟ್ ತೊಗೊಳ್ತಾರ ಸರ್? ಯಾರಿಗೆ ಕೇಳ್ತೀರಾ? ಅಜಯ್ ರಾವ್ಗೆ ಕೇಳ್ತೀರಾ? ಅಜಯ್ ರಾವ್ದು ಮಾರ್ಕೆಟ್ ಎಷ್ಟಿದೆ ಅಂತ ಕೇಳ್ತೀರಾ? ಯಾರೋ ಮಾಡಿದ ತಪ್ಪುಗಳಿಗೆ ನಾನು ಮಾರ್ಕೆಟ್ ಫೇಸ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಚರ್ಚೆ ಮಾಡಿ. ಒಬ್ಬ ಹೀರೋಯಿನ್ನು ಇನ್ವಾಲ್ವ್ ಆಗಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಲವ್ ಸಿನಿಮಾ, ಅವ್ರಿಗೆ ಸಿನಿಮಾ ಮೇಲೆ ಪ್ರೀತಿ ಇದೆ, ಅವ್ರು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸರ್. ಕರೆಸ್ಕೊಳ್ಳಿ, ಕೂತ್ಕೊಳ್ಳಿ, ಶೂಟಿಂಗ್ ಸೆಟ್ ಹೋಗೋಕ್ಕೂ ಮುಂಚೆ ಮಾತಾಡಿ, ಇದು ಹಿಂಗಿದೆ ಹಂಗಿದೆ ಅಂತ. ನಾವು ಯಾರೋ ಬೇರೆ ಟೆಕ್ನಿಷಿಯನ್ಸ್ನ ಕರ್ಸ್ಕೊಂಡ್ಬರ್ಬೋದು, ನಮ್ಮಲ್ಲಿರೋ ಒಂದು ಐಡಿಯಾ ಕೊಡ್ಬೋದು, ಚರ್ಚೆ ಆಗೋದು. ನಾನು ಇವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಹಿಂದೆ ಕೂಡ್ಸ್ಕೊಂಡಿದ್ದಕ್ಕೆ ಅವ್ನು ನನಗೆ ಸೈಕಲ್ ಯೂಸ್ ಮಾಡೋಕ್ಕೆ ಹೇಳ್ದೆ ಸರ್. ನಾವು ಡಿಸೈಡ್ ಮಾಡಿದರೆ ತಪ್ಪು ಡಿಸಿಷನ್ಸ್ ಆಗಿರ್ಬೋದಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ. ಬಜೆಟ್ ದೊಡ್ಡದಲ್ಲ, 100 ಕೋಟಿ ಹಾಕಿ ದೊಡ್ಡ ಸಿನಿಮಾ ಆಗ್ಬಿಡುತ್ತೆ ಅನ್ನೋದಲ್ಲ ಸರ್. ನೀವು ಆ ಎಮೋಷನ್ಸನ್ನ ಅವನಿಗೆ ತೋರಿಸಿದ್ರ, ಎಮೋಷನಿಗೆ ಅವನು ಕನೆಕ್ಟ್ ಆದ್ನ, 100 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಸರ್, 1 ಕೋಟಿ ಪಿಕ್ಚರಲ್ಲೂ ಅದೇ ಎಮೋಷನ್ ಬಜೆಟಿಂದ ಚೇಂಜ್ ಆಗ್ಬಿಡಲ್ಲ. ಕಣ್ಣಿಗೆ ಹಬ್ಬ ಚೇಂಜ್ ಆಗ್ಬೋದು, ವಿಜುವಲೇಷನ್ ಸೆಟ್ಟು ಅವೆಲ್ಲ ಚೇಂಜ್ ಆಗ್ಬೋದು, ಎಮೋಷನ್ ಅದೇ ಸರ್. ಕಥೆನಲ್ಲಿ ನೀವು ಸ್ಟಾರ್ಟ್ ಟು ಎಂಡ್ ಮಾಡಿದಾಗ ಸರ್ ಎಷ್ಟು ಖರ್ಚು ಮಾಡ್ತೀರಂತ ನಾವು ಕೇಳಿರಲ್ಲ.
ಆ ಎಮೋಷನ್ ಕೊಡ್ತಾನ ಅಂತ ನಾವು ಒಂದು ಚಿಕ್ಕ ಮಗು ಥರ ನಾವು ಫುಲ್ ಖುಷಿಯಿಂದ ಕಾದಿರ್ತೀವಿ. ಇದನ್ನ ನಾನು ಇವಾಗ ನನ್ನ ಆಡಿಯನ್ಸಿಗೆ ಅಳಿಸ್ತೀನಿ, ಇವಾಗ ನಾನು ಅಳಗಿಸ್ತೀನಿ. ಫೈನಲಿ ಹೋಗ್ತಾ ಒಂದು ಖುಷಿಯಾಗಿ ಹೋಗ್ತಾನೆ, ಒಳ್ಳೆ ಪಿಕ್ಚರ್ ನೋಡಿದೆ. ಎಮೋಷನ್ ಬಗ್ಗೆ ಯೋಚನೆ ಮಾಡಿರ್ತೀವಿ. ನೀವು ಡಿಸ್ಕಸ್ ಮಾಡಿ, ಆ ಎಮೋಷನ್ ಕಟ್ ಆಗ್ತಾ ಇದೆಯಾ ಕಟ್ ಆಗ್ತಾ ಇಲ್ವಾ ಅನ್ನೋದು ಅಷ್ಟೇ ಪಾಯಿಂಟ್. ಡಿಸ್ಕಸ್. ಗೋಲ್ಡ್ ಹಾಕೊಂಡಿದ್ದು ಬಹಳ ಕಡಿಮೆ. ಗೋಲ್ಡ್ಗಳು ಏನಾದರೂ ಜಾಸ್ತಿ ಸಿಕ್ಕಿದ್ದಿದ್ರೆ ಇವತ್ತು ಮೈ ತುಂಬ ಹಾಕೊಂಡಿರ್ತಾ ಇದ್ದೆ. ರೋಲ್ಗಳು ಜಾಸ್ತಿನೇ ಮೇಡಮ್. ನಾನು ಬಹಳ ಅಪರೂಪ ಕೇಳ್ತೀನಿ ಸರ್, ನಾನು ಎಲ್ಲರಿಗೂ ತುಂಬ ಕೇಳ್ತೀನಿ. ನಾವು ಒಂದೊಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ ಅಂತ 100% ಪ್ರತಿಯೊಬ್ಬನಿಗೂ ಕೇಳ್ತೀನಿ. ಮುಂದೆ ಬರಲ್ಲ, ಅಪರೂಪ ಇವತ್ತು ನಾಳೆ ಅಂತ ಹೋಗಿರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. 99% ಇಲ್ಲ ಸರ್, ಅಗ್ರಿಮೆಂಟ್ಸ್ಗಳು, ಕಾಂಟ್ರಾಕ್ಟ್ಗಳು ಇಲ್ಲ ಸರ್, ಓವರಾಲ್ ನಂಬಿಕೆ ಮೇಲೆ.